ಇನ್ನು ಕಾಂಗ್ರೆಸ್ನವರು ಶ್ರೀರಾಮನ ಬಗ್ಗೆ ಮಾತನಾಡ್ತಾ ಇರುವುದು ಸಂತಸ. ಕಾಂಗ್ರೆಸ್ನವರಿಗೆ ಈಗಲಾದರೂ ಬುದ್ಧಿ ಬಂದಿರುವುದು ಸಂತಸ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈಗಲಾದರೂ ಶ್ರೀರಾಮನ ಬಗ್ಗೆ, ಶ್ರೀರಾಮ ಮಂದಿರದ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ ಅಂತ ಹೇಳಿದ್ದಾರೆ. ಇನ್ನು ರಾಮ ಮಂದಿರದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯಿಂದ ಪಾಪದ ಕೆಲಸವಾಗಿದೆ. ರಾಮ ಮಂದಿರದಲ್ಲಿ ದೇಣಿಗೆ ಕದ್ದಿದ್ದವರನ್ನ ವಶಕ್ಕೆ ಪಡೆಯಲಾಗಿದೆ. ಹಿಂದೆ ಕಾಂಗ್ರೆಸ್ನವರು ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಬಿಕೆ ಹರಿಪ್ರಸಾದ್ಗೆ ಸಾರ್ವಜನಿಕ ಬದುಕಿನ ಬಗ್ಗೆ ಕನಿಷ್ಠ ಜ್ಞಾನವಿಲ್ಲ. ಮಂತ್ರಿ ಮಾಡಿದ್ದಾಗ ಸಿದ್ದರಾಮಯ್ಯ ಚಡ್ಡಿ ಬಗ್ಗೆ ಮಾತನಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿ ಹೋಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಏನು ಕತ್ತೆ ಕಾಯ್ತಾ ಇದೆಯಾ ಅಂತ ಕಿಡಿಕಾರಿದ್ದಾರೆ. ಇದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ. ಈಗಾಗಲೇ ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಏನು ಹೇಳಿದ್ದಾರೆ. ಅಲ್ಲಿ ಈಗ ನಿಮ್ಮ ಅನೇಕ ಚಾನೆಲ್ಗಳಲ್ಲೂ ಸೇರಿದಂತೆ ಅಲ್ಲಿರುವಂಥ ಎಂಪ್ಲಾಯೀಸು ಕೆಲವರು ಈ ರೀತಿಯಾದಂಥ ಪಾಪದ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬಂದಿದೆ. ಅವರನ್ನು ತಕ್ಷಣ ಹಿಡಿದು ಈಗಾಗಲೇ SIT ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಇತ್ಯಾದಿ ಎಲ್ಲ ಕೆಲಸ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ರಾಮನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸಂತೋಷ, ಅಷ್ಟಾದರೂ ಬುದ್ಧಿ ಬಂದಿದೆ. ಆದರೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದಂಥ ಒಂದು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ರಾಮ ಇಲ್ಲವೇ ಇಲ್ಲ, ರಾಮ ಸೇತು ಇಲ್ಲ, ಈ ರೀತಿಯೆಲ್ಲ ಅಫಿಡವಿಟ್ ಹಾಕಿದ್ದಾರೆ. ಐ ಆಮ್ ನಾಟ್ ಟೆಲಿಂಗ್. ಕಾಂಗ್ರೆಸ್ ಪಾರ್ಟಿ ಎಲ್ಲೋ ಪತ್ರಿಕೆಯಲ್ಲಿ ಯಾವುದೋ ಒಬ್ಬ ಲೀಡರು ಸ್ಟೇಟ್ಮೆಂಟ್ ಕೊಟ್ಟದ್ದು ಹೇಳ್ತಲ್ಲ, ದೇ ಹ್ಯಾವ್ ಫೈಲ್ಡ್ ಅನ್ ಅಪ್ಲಿಕೇಶನ್ ಇನ್ ದಿ ಸುಪ್ರೀಂ ಕೋರ್ಟ್ ಅಫಿಡವಿಟ್, ಸೋರ್ನ್ ಅಫಿಡವಿಟ್ ಆಫ್ ದಿ ದೆನ್ ಗೌರ್ಮೆಂಟ್. ರಾಮ ಒಂದು ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದಂಥವರು ಇವತ್ತು ರಾಮನ ಬಗ್ಗೆ ಭಾಳ ಮಾತನಾಡ್ತಾ ಇದ್ದಾರೆ. ಮತ್ತು ಇವರ ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಕನಿಷ್ಠ ಒಂದು 10-20 ವರ್ಷ ಭ್ರಷ್ಟಾಚಾರ ಅಥವಾ ಈ ಥರದ ವಿಷಯದ ಬಗ್ಗೆ ಭಾಳ ಜಾಸ್ತಿ ಮಾತನಾಡಿದಿರೋದು ಒಳ್ಳೆಯದು. ಯಾಕಂದ್ರೆ ಅವ್ರ ಕಾಲದೊಳಗೆ 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತನ್ನೋದು ಪಾರ್ಲಿಮೆಂಟ್ನಲ್ಲಿ ಓಪನ್ ಆಗಿ ಚರ್ಚೆ ಆದ ನಂತರ ಸಹಿತ ಅವರು ಡಿನೈ ಮಾಡಿಲ್ಲ. ಇದರಲ್ಲಿ ತಪ್ಪು ಗಮನಕ್ಕೆ ಬಂದ ತಕ್ಷಣ ಆ್ಯಕ್ಷನ್ ಆಗಿದೆ. ಮತ್ತು ಯೋಗಿ ಆದಿತ್ಯನಾಥ್ ಅವರು ಏನು ಹೇಳಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ನೋಬಡಿ ವಿಲ್ ಬಿ ಸ್ಪೇರ್ಡ್, ಅದು ಅಕಾರ್ಡಿಂಗ್ಲಿ ಆ್ಯಕ್ಷನ್ ಆಗ್ತದೆ.